ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಾನು ಸಿಂಪಲಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು ಯಾವ ಥರ ಅಂತ ಮುಂದೆ ತೋರಿಸ್ತೀನಿ. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ಇವಾಗ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಜ್ಜಿಗೆ ಮಾಡ್ತಾಯಿದ್ದೀನಿ. ಸಜ್ಜಿಗೆ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಬಾಳೆಹಣ್ಣೇನು ಹಾಕ್ಕೊಂತಲ್ಲ, ಜಸ್ಟ್ ಬರೀ ಡ್ರೈ ಫ್ರೂಟ್ಸು, ರವೆ ಮತ್ತು ಸಕ್ಕರೆ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ತುಪ್ಪ ಹಾಕ್ಬಿಟ್ಟು ತುಪ್ಪ ಎಲ್ಲ ಕಾದಾದ ನಂತರ ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಹಾಕಿ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಮೀಡಿಯಮ್ ಸೈಜ್ ರವೆ ಬರುತ್ತಲ್ವ, ಆ ರವೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರವೆ ತುಂಬ ಚೆನ್ನಾಗಿ ಹುರಿಬೇಕು. ನೋಡಿ ಇಲ್ಲಿ ನಾನು ಯಾವ ಥರ ಕಲರ್ ಚೇಂಜ್ ಆಗೋ ಥರ ಲೋ ಫ್ಲೇಮ್ ಇಟ್ಕೊಂಡೇ ಹುರಿದಿದ್ದೀನಿ. ನೆಕ್ಸ್ಟ್ ಸೈಡಲ್ಲೇ ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಮಿಕ್ಸ್ ಆಗಿದ್ದಾದಮೇಲೆ ರವೆ ಎಲ್ಲ ಬೆಂದಿದ್ದಾದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಸಕ್ಕರೆ ಹಾಕ್ಕೊಂಡು ನಾನೊಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಬೇಕಂದರೆ 1 ಕಪ್ ಆದರೂ ಹಾಕ್ಕೊಬೋದು. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆನೇ ತಿನ್ನೋದು, ಹಂಗಾಗಿ ಒಂದು ಮುಕ್ಕಾಲು ಕಪ್ಪಷ್ಟು ಇಲ್ಲಿ ಸಕ್ಕರೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟರೆ ಇದು ರೆಡಿ ಆಗುತ್ತೆ. ಇದಕ್ಕೆ ಬೇಕಂದರೆ ಈ ಟೈಮಲ್ಲಿ ಬಾಳೆಹಣ್ಣು ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸಜ್ಜಿಗೆಗೆ ಬಾಳೆಹಣ್ಣು ಹಾಕಿದ್ರೆ ನಾನು ಇಲ್ಲಿ ಹಾಕ್ಕೊತಾ ಇಲ್ಲ, ಜಸ್ಟ್ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೈವೇದ್ಯಕ್ಕೆ ರೆಡಿ ಆಯಿತು. ಮೇಲೆಗಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಸೆಟ್ ಆಗಲಿ ಅಂತ ಬಿಟ್ಟಿದ್ದೀನಿ. ಇದು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ದೇವ್ರ ಫೋಟೋಗಳಿಗೆಲ್ಲ ಬೊಟ್ಟಿಟ್ಟು ಮತ್ತು ಇದು ರಂಗೋಲಿ ಪೇಸ್ಟ್ ನಾನು ತೋರಿಸ್ತೀನಲ್ಲ ಅದರಲ್ಲೇ ರಾತ್ರಿ ರಂಗೋಲಿ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿರುತ್ತೆ ಆ ರಂಗೋಲಿ. ಇದು ನೋಡಿಲ್ಲ ಅಂದರೆ ಒಂದು ಸಲ ವಿಡಿಯೋ ನೋಡಿ, ತುಂಬಾ ಯೂಸ್ಫುಲ್ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು. ಇದು ಹಬ್ಬದ ದಿನ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಜ್ಜಿಗೆ ಎಲ್ಲ ಮಾಡಿ ಇಟ್ಟು ಬಂದಿದ್ದೀನಿ. ಅದು ಸ್ವಲ್ಪ ಹಂಗೆ ಗಟ್ಟಿ ಆಗಲಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೆನ್ನೆನೇ ಎಲ್ಲ ಹೂವು ಮತ್ತು ತುಳಸಿ ಪತ್ರೆ, ಹಣ್ಣು ಎಲ್ಲ ನೆನ್ನೆನೇ ತಂದಿಟ್ಕೊಂಡಿದ್ದೆ. ಹೂವಂತೂ ಈ ಹಬ್ಬದ ಟೈಮಲ್ಲಿ ಮಾತಾಡ್ಸೋಕ್ಕೆ ಆಗೋಲ್ಲ, ಅಷ್ಟು ರೇಟ್ ಇರುತ್ತೆ. ಒಂದು ಮೊಳ 100 ರೂಪಾಯಿ ಹೇಳ್ತಾರೆ ಹೂವಂತೂ. ಸ್ವಲ್ಪನೇ ಹೂವು ತೊಗೊಂಬಂದಿದ್ದೆ ಮತ್ತು ಸ್ವಲ್ಪ ತುಳಸಿ ಪತ್ರೆ ತಂದಿದ್ದೆ ಮತ್ತು ಬಿಡಿ ಹೂವು ತಂದಿದ್ದೆ. ಎಲ್ಲನೂ ಹಾಕಿ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ರಾಘವೇಂದ್ರ ಸ್ವಾಮಿಗೆ ನೀಟಾಗಿ ಹೂವನ್ನು ಮತ್ತು ತುಳಸಿ ಹಾರ ಹಾಕಿ ಸಿಂಪಲಾಗಿ ತುಳಸಿ ಪತ್ರೆ ಮತ್ತು ಹೂವು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋಕ್ಕೆಲ್ಲ ಈ ಥರ ರೆಡಿ ಮಾಡ್ಕೊತೀನಿ. ಇದು ನೋಡ್ತಾ ಇರ್ಬೋದು, ಇದು ಗೊರುನಳ್ಳಿಲಿ ಮೂಲ ದೇವಿ ಇರುತ್ತಲ್ವ ಅದ್ರದ್ದು ಫೋಟೋ. ಇದು ಗೊರುನಳ್ಳಿಗೆ ಹೋದಾಗ ತೊಗೊಂಬಂದಿದ್ದು, ತುಂಬಾ ಚೆನ್ನಾಗಿದೆ. ನೋಡಿ ಅದನ್ನು ಅಷ್ಟೇ, ಅದಕ್ಕೂ ಸ್ವಲ್ಪ ಹೂವು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಬಿಡಿ ಹೂವು ಎಷ್ಟೊಂದು ಥರದ್ದು ಬಿಡಿ ಹೂವು ತೊಗೊಂಬಂದಿದ್ದೆ, ಎಲ್ಲ ಮಿಕ್ಸ್ ತೊಗೊಂಬಂದಿದ್ದೆ. ಇವಾಗ ಈ ಹೂವು ಎಲ್ಲ ಹಾಕಿ ಫೋಟೋಗಳಿಗೆಲ್ಲ ರೆಡಿ ಮಾಡಬೇಕು. ನೋಡಿ ಸಿಂಪಲ್ಲಾಗಿ ಹಣ್ಣು ಮತ್ತು ಈ ಸೀರೆಗಳು ಮತ್ತು ಬಳೆ ಎಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ನಾನು ತುಂಬಾ ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ಇಲ್ಲಿ ಸುಮ್ಮನೆ ನಾನೇ ಲಕ್ಷ್ಮೀನ ಕೂರಿಸಲ್ಲ, ಇದೇ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ನೋಡಿ ಮನೆ ಮುಂದೆ ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ.
ಮತ್ತು ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ಲಾಗಿ ಮತ್ತು ತುಂಬಾ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು. ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಇವಾಗ ತಿಂಡಿಗಂತ ಹೇಳ್ಬಿಟ್ಟು ನಾನು ಇಲ್ಲಿ ಆಲೂಗಡ್ಡೆ ಕುರ್ಮ ಮತ್ತು ಪೂರಿ ಮಾಡ್ಕೊತಾ ಇದ್ದೀನಿ. ಮತ್ತು ಸಜ್ಜಿಗೆ ಮಾಡಿದ್ನಲ್ವ ನೈವೇದ್ಯಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಅದು ಇವಾಗ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಸಂಜೆಗೆ ಸ್ವಲ್ಪ ಜಾಮೂನು ಮತ್ತು ಅನ್ನ ಪಪ್ಪು ಮಾಡಿದ್ದೆ. ನಾನು ಒಬ್ಬಟ್ಟೇನೂ ಮಾಡಿಲ್ಲ, ಯಾರೂ ಇರಲಿಲ್ಲ, ಬರೀ ನಾವು ಮನೇಲಿ 4 ಜನ ಇದ್ದಿದ್ದು. ಮತ್ತು ನನ್ನ ಮಕ್ಕಳು ಅಷ್ಟು ಸ್ವೀಟ್ ತಿನ್ನಲ್ಲ, ನಮ್ಮ ಮನೆಯವರು ಅಷ್ಟು ಸ್ವೀಟ್ ತಿನ್ನಲ್ಲ. ಅದು ಅಲ್ಲ, ನಾನು ಸೋಮವಾರ ನಾಗಪ್ಪನ ಹಬ್ಬ ಬೇರೆ ಮಾಡಬೇಕು, ನಾಗರಹಬ್ಬ. ಅದಕ್ಕೋಸ್ಕರ ನಾನು ಇಲ್ಲೇನು ಒಬ್ಬಟ್ಟು ಆ ಥರ ಏನೂ ಮಾಡ್ತಿಲ್ಲ. ಅದಕ್ಕೆ ಸಿಂಪಲ್ಲಾಗಿ ಇವಾಗ ತಿಂಡಿ ಮುಗಿಸ್ಕೊಂಬಿಟ್ಟು ಸಂಜೆಗೆ ಏನಾದ್ರು ಸ್ವಲ್ಪ ಜಾಮೂನು ಪಾಯಸನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಕುರ್ಮ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನೋಡಿ ಒಂದ್ಸಲ ಟ್ರೈ ಮಾಡಿ. ಏನಿಲ್ಲ, ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ, ಜೀರಿಗೆ ಸಾಸಿವೆ ಹಾಕಿ ನೀಟಾಗಿ ಸಿಡಿಸ್ಕೊಂಡಿದ್ದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಬೇಕು. ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದೊಂಥರ ಬೇರೆ ಥರ ಟೇಸ್ಟ್ ಬರುತ್ತೆ. ಆದರೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ದೀನಿ, ಆ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಬಟಾಣಿ ಎಲ್ಲ ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಇಷ್ಟು ಡ್ರೈ ಮಸಾಲ ಸೇರಿಸ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಆಲೂಗಡ್ಡೆನ ಒಂದು 5 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ, ಹಂಗಾಗಿ ಒಂದು 2 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. 2 ಗ್ಲಾಸ್ ನೀರು ಸರಿ ಹೋಗುತ್ತೆ ಪೂರಿಗಲ್ವ, ಸ್ವಲ್ಪ ಗ್ರೇವಿ ಮೀಡಿಯಮ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ 2 ಗ್ಲಾಸ್ ನೀರು ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ನೀಟಾಗಿ ಕುದಿಸ್ಕೊಬೇಕು. ನೋಡಿ ಇಲ್ಲಿ ಈ ಥರ ಕುದೀತಾ ಇದೆ ಅಲ್ವಾ, ಈ ಥರ ಕುದ್ದಾದಮೇಲೆ ಒಂದು 5 ಆಲೂಗಡ್ಡೆನ ಬೇಯಿಸಿ ನೀಟಾಗಿ ಕೈಯಲ್ಲೇ ಸಿಪ್ಪೆಲ್ಲ ತೆಗೆದು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಕಟ್ ಮಾಡಾದರೂ ಸೇರಿಸ್ಕೊಬೋದು, ಆದರೆ ಈ ಥರ ಕೈಯಲ್ಲೆಲ್ಲ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಇದೊಂಥರ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ ಮತ್ತು ಸಖತ್ತು ಟೇಸ್ಟಿಯಾಗಿ ಬಂದಿತ್ತು. ಗ್ರೇವಿ ಮಾತ್ರ ತುಂಬ ಚೆನ್ನಾಗಿತ್ತು. ಪೂರಿಗೂ, ಚಪಾತಿ, ದೋಸೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಆಲೂಗಡ್ಡೆ ಎಲ್ಲ ಹಾಕಿದ್ದಾದಮೇಲೆ ನೀಟಾಗಿ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ಹೊಂದ್ಕೊಂಡ್ಲೆ ಆಲೂಗಡ್ಡೆ ಎಲ್ಲ ಅಂತ ಹೇಳ್ಬಿಟ್ಟು. ಒಂದು 4-5 ನಿಮಿಷ ಬಿಟ್ಟರೆ ಇದೆಲ್ಲ ಆಲೂಗಡ್ಡೆಗೆಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊಂಡ್ರೆ ಆಯಿತು, ಗ್ರೇವಿ ರೆಡಿನೇ ಆಗೋಗುತ್ತೆ. ಆಲೂಗಡ್ಡೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದೀತಾ ಇದೆ ಅಲ್ವಾ, ಈ ಟೈಮಲ್ಲಿ ನಾನು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಬೇಕಾದರೆ ಸ್ವಲ್ಪ ಕಸೂರಿ ಮೇಥಿನೂ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ, ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಗ್ರೇವಿ ಮಾತ್ರ ತುಂಬಾ ರುಚಿಯಾಗಿ ಬಂದಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ತಿಕ್ಕಾಗಿ ಆಗ್ತಾಯಿದೆ, ಮತ್ತು ಸ್ವಲ್ಪ ತಣ್ಣಗಾದರೆ ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಆಗುತ್ತೆ. ಗ್ರೇವಿ ಪೂರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಈ ಗ್ರೇವಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಇಲ್ಲಿ ಪೂರಿಗೋಸ್ಕರ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನಾನು ಗೋಧಿ ಹಿಟ್ಟಲ್ಲೇ ಮಾಡ್ಕೊತಾ ಇದ್ದೀನಿ, ಮೈದಾ ಹಿಟ್ಟೇನು ಸೇರಿಸ್ಕೊತಾ ಇಲ್ಲ, ಬರೀ ಪ್ಲೈನ್ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಹಿಟ್ಟು ಒಂದು 10 ನಿಮಿಷ ನೆಂದರೆ ಚೆನ್ನಾಗಿರುತ್ತೆ, ಪೂರಿ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಕಲಸಿ ಇಲ್ಲಿ ನೆನೆಲಿ ಹಿಟ್ಟು ಅಂತ ಹೇಳ್ಬಿಟ್ಟು ನೀಟಾಗಿ ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟು ಬಿಟ್ಟಿದ್ದೆ. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ ನೆಂದಾದಮೇಲೆ. ಇವಾಗ ಪೂರಿ ಮಾಡ್ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಉಂಡೆ ಮಾಡ್ಕೊತಾ ಇದ್ದೀನಿ. ಉಂಡೆ ಎಲ್ಲ ಮಾಡ್ಕೊಂಬಿಟ್ಟು ನೀಟಾಗಿ ಪೂರಿ ಲಟ್ಟಿಸ್ಕೊಂಡ್ರೆ ಆಯಿತು. ಪೂರಿ ನಾವು ಯಾವ ಥರ ಲಟ್ಟಿಸ್ತೀವೋ ಆ ಥರ ಉಬ್ಬಿ ಬರುತ್ತೆ. ನಾವು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಅಷ್ಟು ನೀಟಾಗಿ ಉಬ್ಬಿ ಬರಲ್ಲ. ತೋರಿಸ್ತೀನಿ ನೋಡಿ ನಾನು ಎಷ್ಟು ತಿಕ್ಕಾಗಿ ಇಲ್ಲಿ ಲಟ್ಟಿಸ್ಕೊತೀನಿ ಅಂತ ಹೇಳ್ಬಿಟ್ಟು. ಪೂರಿ ಅಂತೂ ಸಖತ್ ಸಾಫ್ಟಾಗಿ ಮತ್ತು ತುಂಬಾ ಚೆನ್ನಾಗಿ ಬಂದಿತ್ತು, ಉಬ್ಬಿ ಬಂದಿತ್ತು. ತೋರಿಸ್ತೀನಿ ನಿಮಗೆ ಮುಂದೆ ಯಾವ ಥರ ಅಂತ ಹೇಳ್ಬಿಟ್ಟು. ನೋಡಿ ನಾನು ಇಲ್ಲಿ ಯಾವ ಥರ ಲಟ್ಟಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಪೂರಿ ಎಲ್ಲ ಲಟ್ಟಿಸ್ಕೊಳ್ಳೋ ಅಷ್ಟರಾಗೆ ಈ ಕಡೆ ಬಾಣಲಿಲಿ ಎಣ್ಣೆನೂ ಇಟ್ಟಿದ್ದೆ ಕಾಯಲಿ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಎಣ್ಣೆ ನೀಟಾಗಿ ಕಾದಿದೆ. ಎಣ್ಣೆ ಎಷ್ಟು ಚೆನ್ನಾಗಿ ಕಾಯುತ್ತೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಇವಾಗ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದೆ, ಹಂಗಾಗಿ ಇನ್ನೊಂದು ಸೈಡ್ ಉಬ್ಬಿಲ್ಲ, ಒಂದು ಸೈಡ್ ಮಾತ್ರ ಉಬ್ಬಿತ್ತು. ಆದರೆ ಪೂರಿ ಮಾತ್ರ ಸೂಪರ್ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಒಂದು ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ, ಹಂಗಾಗಿ ಉಬ್ಬಿ ಬಂದಿಲ್ಲ. ಇಲ್ಲಾಂದರೆ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾಯಿದ್ವು ಪೂರಿಗಳು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಮತ್ತು
ಪೂರಿ ಲಟ್ಟಿಸ್ಕೊತೀವಲ್ವ ಆವಾಗ ಜಾಸ್ತಿ ಹಿಟ್ಟು ಹಾಕ್ಕೊಬಾರ್ದು. ಹಿಟ್ಟು ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಒಂಥರ ಕಲರ್ ಚೇಂಜ್ ಆಗುತ್ತೆ. ಆ ಹಿಟ್ಟೆಲ್ಲ ಎಣ್ಣೆ ಎಲ್ಲ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಒಂಚೂರು ಹಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಸ್ವಲ್ಪನೇ ಹಿಟ್ಟು ಹಾಕ್ಬಿಟ್ಟು ನಾನು ಎಲ್ಲ ಪೂರಿನೂ ಲಟ್ಟಿಸ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಇಲ್ಲಿ ಪೂರಿ ಎಲ್ಲ ರೆಡಿ ಆಯಿತು. ಗ್ರೇವಿ ಅಷ್ಟರೊಳಗೆ ಸ್ವಲ್ಪ ತಣ್ಣಗಾಗಿತ್ತಲ್ವ, ಸೂಪರಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಸೂಪರ್ ಕಾಂಬಿನೇಷನ್ ಎರಡಕ್ಕೂ, ಆಲೂಗಡ್ಡೆ ಗ್ರೇವಿ ಮತ್ತು ಪೂರಿಗಂತೂ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಲೂಗಡ್ಡೆ ಗ್ರೇವಿ ಮತ್ತು ಪೂರಿ ಮತ್ತು ಸಜ್ಜಿಗೆ ಮಾಡಿದ್ನಲ್ವ ಅದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ನಾನೇನೋ ವೀಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಡೇ ಇದು ರಕ್ಷಾಬಂಧನ ಇತ್ತಲ್ವ, ಅವತ್ತು ನಾನು ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ರಾಖಿ ಕಟ್ಟಿದ್ದು ಒಂದೇ ಒಂದು ಕ್ಲಿಪ್ಪಿಂಗ್ ಇದ್ದರೆ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.